ಹಲೋ ಹಾಯ್ ಮಿನಿ ಲಾಗಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯಲ್ಲಿ ಮಾಡುವಂತಹ ಕ್ರೀಮಿ ಜ್ಯೂಸಿ ಮಟನ್ ಪನ್ನೀರ್ ಗ್ರೇವಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮಾಡೋದು ಹೇಗೆ ಅಂತ ನನಗೆ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು 200 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ 2 ಆನಿಯನ್ನು, 1 ಕಪ್ನಷ್ಟು ಆಗುವಷ್ಟು ಬಟಾಣಿ ತೊಗೊಂಡಿದ್ದೀನಿ, 2 ಟೊಮೆಟೊ, 5ರಿಂದ 6 ಗೋಡಂಬಿ ತೊಗೊಂಡಿದ್ದೀನಿ. ಅದು ಹಾಕಿದ್ಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿ ಇರುತ್ತೆ, ಅದು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದು ಹಾಕಿದ್ಮೇಲೆ 1 ಇಂಚಿನಷ್ಟು ಶುಂಠಿ. ನಾನ್ ಸ್ಟಿಕ್ ತವ ತೊಗೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅರಿಶಿನ ಹಾಕಿ ಅದಕ್ಕೆ ನೀವು ಕ್ಯೂಬ್ ಸೈಜ್ ಕಟ್ ಮಾಡಿರೋಂಥ ಪನ್ನೀರನ್ನ ಹಾಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 2 ಸೈಡ್ ಫ್ರೈ ಮಾಡ್ಕೊಂಡ ನಂತರ ಇನ್ನೊಂದು ತವ ತೊಗೊಳ್ಳಿ. ತಗೊಂಡು ಆನಿಯನ್ನು, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಅದಾಗಿದ್ಮೇಲೆ ಹಸಿಮೆಣಸಿನ್ಕಾಯಿ, ಹಾಗೆ 1 ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ನಂತರ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋ ಮುಂಚೆ ನಾವು ತೊಗೊಂಡಿರುವಂತಹ ಗೋಡಂಬಿನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬಿಕಾಸ್ ನಮಗೆ ಕ್ರೀಮಿಯಾಗಿ ಬರಬೇಕಾಗತ್ತೆ. ಸೊ ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸೋಂಪು, 2 ಲವಂಗ, ಒಂದು ಸ್ವಲ್ಪ ಕರಿಬೇವು, 2 ದೊಡ್ಡದಾಗಿರುವಂತಹ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಬೇಕು. 1 ಹಸಿಮೆಣಸಿನಕಾಯಿ, ಹಾಗೆ 1 ಟೇಬಲ್ ಸ್ಪೂನು ಜೀರಿಗೆ, ಇದಿಷ್ಟನ್ನು ಹಾಕೋಬೇಕು. ಹಾಗೆ 1 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಇದರ ಜೊತೆ 1/2 ಟೇಬಲ್ ಸ್ಪೂನು ಅರಿಶಿನ ಪೌಡರ್ ಆ್ಯಂಡ್ 1/2 ಟೇಬಲ್ ಸ್ಪೂನು ಖಾರ ಪೌಡರ್ ಕಲರಿಗೋಸ್ಕರ, ಆ್ಯಂಡ್ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಮತ್ತು ಮನೇಲಿ ಮಾಡಿರುವಂಥ ಖಾರ ಮಸಾಲ 1 ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡ್ಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ಮೇಲೆ ನಾವು ಗ್ರೈಂಡ್ ಮಾಡಿರೋ ಮಸಾಲಾನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸಬೇಕು. ಅದು ಒಂದು 50% ಕುದ್ಮೇಲೆ ನಾವು ತೊಗೊಂಡಿರುವಂಥ ಬಟಾಣಿ ಏನು ತೆಗೆದಿಟ್ಟಿರ್ತೀವಿ ನೋಡಿ, ಅದನ್ನು ಹಾಕ್ಕೊಂಡು ಅದನ್ನು ಅದರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಕೊಂಡು 5 to 7 ಮಿನಿಟ್ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ಟು 7-8 ಮಿನಿಟ್ಸಲ್ಲಿ ಅದು ಆಲ್ರೆಡಿ ಬೆಂದೋಗುತ್ತೆ. ಸೊ ನೋಡ್ಬೋದು. ಅದಾಗಿದ್ಮೇಲೆ ನಾವು ಪನ್ನೀರ್ ಏನು ಡೀಪ್ ಫ್ರೈ ಮಾಡಿಟ್ಟಿದ್ವಿ ನೋಡಿ, ಅದನ್ನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಕುದಿಸ್ಬೇಕು. ಅದಾದಮೇಲೆ ನಿಮಗೆ ಬೇಕು ಅಂದರೆ ಲೆಮನ್ ಹಾಕೋಬೋದು, ಇಲ್ಲಾಂದರೆ ಲೆಮನ್ ಹಾಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅದಾದಮೇಲೆ ನಾನು ಸ್ವಲ್ಪ ಬಟರ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಫ್ಲೇವರ್ಗೆ ಆ್ಯಂಡ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಕೊರಿಯಂಡರ್ನ ಹಾಕೊಂಡ್ಬಿಟ್ಟು ಇದನ್ನು 5 ಮಿನಿಟ್ಸ್ ಬಿಟ್ಟರೆ ನಿಮ್ಮದು ಮಟರ್ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಸೇಮ್ ಟು ಸೇಮ್ ಹೋಟೆಲ್ ಶೈಲಿಯಲ್ಲಿ ಇರುವಂಥದ್ದು ತುಂಬ ಜ್ಯೂಸಿಯಾಗಿರುತ್ತೆ ಆ್ಯಂಡ್ ಕ್ರೀಮಿಯಾಗಿರುತ್ತೆ. ಕ್ರೀಮಿ ಆಗೋದಕ್ಕೋಸ್ಕರನೇ ನಾವಲ್ಲಿ ಗೋಡಂಬಿನ ಯೂಸ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಇದು ರೋಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಪ್ಲೀಸ್ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು.